ನನ್ನ ಹಣೆಗೊಂದು ಬೊಟ್ಟಿಡು. ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಡಾನ್ ಬೇಬಿ. ಏಯ್, ಮೊದಲು ಸೀಟ್ ಬೆಲ್ಟ್ ಹಾಕೋ. ಅದೆಲ್ಲ ಇರ್ಲಿ, ನನಗೊಂದು ಡೌಟು. ಇದಕ್ಕೂ ಮುಂಚೆ ನಾನು ನಿನ್ನ ಗೋವಾಲ್ ನೋಡಿಲ್ಲ. ನೀನ್ ನನ್ನ ಎಲ್ಲಿ ನೋಡ್ದೆ? ಸರಿ, ನನ್ನ ಲವ್ ಮಾಡ್ದೆ ಅಂತ ಡಿಸೈಡ್ ಮಾಡ್ಬಿಟ್ರೆ ನಾನು ನಿನಗೊಂದು ಹೇಳ್ತೀನಿ. ನನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಐ ಆಮ್ ವೆರಿ ಎಕ್ಸ್ಪೆನ್ಸಿವ್ ನೋ. ನಾನೊಂದು ಫೀನಿಕ್ಸ್ ಪಕ್ಷಿ ತರ ಯಾರಿಗೂ ಭಯ ಪಡದೆ ಇಡೀ ಪ್ರಪಂಚ ಸುತ್ತಾನೆ ಇರ್ತೀನಿ. ಪ್ರಪಂಚ ಸುತ್ತೋದು ದೊಡ್ಡದಲ್ಲ, ಸುತ್ತೋದಕ್ಕೆ ರೆಕ್ಕೆ ಸ್ಟ್ರಾಂಗ್ ಆಗಿರ್ಬೇಕು. ನೀರಿಗಿಳಕಿನ ಮುಂಚೆ ಆಳ ನೋಡೋದಕ್ಕೆ ಬರಬೇಕು. ಲವ್ ಮಾಡೋದಕ್ಕೂ ಮುಂಚೆ ಹುಡುಗಿಗೆ ನಿನ್ಗೆ ಇಷ್ಟನಾ ಅಂತ ತಿಳ್ಕೊಬೇಕಪ್ಪ. ಯಾವ್ದೇ ಆದ್ರೂ ಕಾಯ್ಬೇಕು ಕಣಮ್ಮ. ಹಾ, ಹಾಗೆ ಆಗ್ಲಿ ಮಹಾಪ್ರಭು. ತಥಾಸ್ತು. ಪ್ರಭಾ, ಪ್ರಭಾ, ಪ್ರಭಾ. Hey! 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 ಕೂತ್ಕೋ, ಸೀಟ್ ಬೆಲ್ಟ್ ಹಾಕು. ಕಾಸ್ ಕೊಡಮ್ಮ, ಕಾಸ್ ಕೊಡಮ್ಮ. ತುಂಬಾ ಚೆನ್ನಾಗಿ ಹೋಗೋಣ.
ಮಾಮ ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳ ಅದೃಷ್ಟ ಚೆನ್ನಾಗಿದೆ, ನೀನು ಅದೃಷ್ಟವಂತ. ಆದಷ್ಟು ಬೇಗ ಮದ್ವೆ ಮಾಡ್ಕೊ ಮಾಮ. ನೋಡಿದ ಕ್ಷಣ ಮಿಂಚು ಹಾರಿತು ಅಯ್ಯ, ನನ್ನ ಕೊಂದದು ನೀನ. ಬೆಂಕಿ ಉರಿದಿದೆ ನೋಡು ನೋಡು, ಮಿಂಚು ಗುಡುಗು ಹಾಡಿದೆ, ಕಣ್ಣ ಕಾಡಿಗೆ ಈಗ ನಾಚಿದೆ, ಏನೋ ಎದೆಯ ಬಡಿತ ಹೆಚ್ಚಿದೆ, ಕಣ್ಣ ಪ್ರೀತಿ ಈಗ ಹೆಚ್ಚಿದೆ, ನನ್ನ ಸುಮ್ಮನೆ ಹೀಗೆ ಬೈದಿಯೇ, ಕಣ್ಣ ಪ್ರೀತಿ ಈಗ ಸೇರಿದೆ. ಅಣ್ಣ ಇವಾಗ ಕ್ರಾಸ್ ಆದ. ನನ್ನ ಹೆಸರು ಶ್ರೀನಿವಾಸ್ ಅಂತ ಸರ್. ಇವಳು ನನ್ನ ವೈಫು ಪದ್ಮಾ ಅಂತ. ಆಕ್ಚುಲಿ ನಾನೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ. ನನ್ನ ಮಗನಿಗೆ ಡಾಕ್ಟರ್ ಆಗಬೇಕು ಅಂತ ತುಂಬಾನೇ ಆಸೆ. ಅದೇ ರೀತಿ ಸ್ಪೋರ್ಟ್ಸ್ ಅಲ್ಲೂ ಅವನಿಗೆ ಆಸಕ್ತಿ ಜಾಸ್ತಿ. ಅದೇ ಆಸಕ್ತಿನಲ್ಲಿ ಅವನು ಡೈಲಿ ಕ್ರಿಕೆಟ್ ಆಡಕ್ಕೆ ಅಂತ ಹೋಗ್ತಾನೆ. 2 ದಿನಕ್ಕೂ ಮುಂಚೆ ಅವನು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗ್ತೀನಿ ಅಂತ ಹೋದನು, ತಿರುಗಿ ಬರಲೇ ಇಲ್ಲ ಸರ್. ಸ್ವಲ್ಪ ಸಮಯ ಕಳೆದ ಮೇಲೆ ಸಾಯಿ ಹಾಸ್ಪಿಟ್ಲಿಂದ ಫೋನ್ ಮಾಡಿ ಅವರು ಹುಡುಗನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದೀವಿ ಅಂತ ಹಾಸ್ಪಿಟ್ಲಿಗೆ ಕರೆದ್ರು. ನನಗೇನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಏನ್ ಸರ್, ಮಕ್ಕಳು ಆಚೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗು ಅಂತ ಯಾಕೆ ಸರ್ ಹೇಳ್ತೀವಿ? ಪೊಲೀಸ್ನವ್ರು ಇದ್ದಾರೆ ಅನ್ನೋ ಧೈರ್ಯದಿಂದ ಅಲ್ವಾ ಸರ್? ನೀವಿರ್ಬೇಕಾದ್ರೆ ಇದೆಲ್ಲ ಹೇಗೆ ಸರ್ ನಡೆಯುತ್ತೆ? ಸರ್, ನನ್ನ ಮಗನ ಫೋಟೋ ಸರ್. ಇದೆಲ್ಲ ಅವನ್ ಸ್ಕೂಲಲ್ಲಿ ಓದುವಾಗ ಬಂದಿರೋ ಕಪ್ಪು ಮೆಡಲ್ಸು ಎಲ್ಲ ಸರ್. ತುಂಬಾ ಚೆನ್ನಾಗಿ ಓದ್ತಾನೆ ಸರ್. ನಮ್ಮ ಹುಡುಗನ ರೌಡಿ ಅಂತ ಹೇಳ್ತಾ ಇದ್ದಾರೆ ಸರ್. ರೌಡಿ ಅಂತ ಹೇಳಿ ಅವನ ಕೇಸನ್ನ ಮುಚ್ಚಾಕ್ಬೇಕು ಅಂತ ನೋಡ್ತಾ ಇದ್ದಾರೆ ಸರ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಖಂಡಿತ ಶಿಕ್ಷೆ ಆಗ್ಲೇಬೇಕು ಸರ್. ನನ್ನ ಮಗಳು ಒಂದಿನ ಅವಳ ಫ್ರೆಂಡಿನ ಬರ್ತ್ಡೇ ಫಂಕ್ಷನಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಸರ್. ಅದಾದ್ಮೇಲೆ ಯಾರ ಹತ್ರನೂ ಮಾತಾಡದೆ ಏನೋ ಆಗಿರೋಳ್ ತರ ತುಂಬಾ ಸೈಲೆಂಟ್ ಆಗಿರ್ತಿದ್ಲು ಸರ್. ಏನಾಯ್ತು ಅಂತ ನಾವು ಹೋಗಿ ಕೇಳ್ದಾಗ್ಲೇ ಗೊತ್ತಾಗಿದ್ದು, ಅವಳು ಹೋಗಿದ್ದ ಜಾಗದಲ್ಲಿ ಯಾರೋ ಅವಳು ಬಟ್ಟೆ ಬದಲಾಯಿಸೋ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟಿದ್ರಂತೆ ಸರ್. ಅದನ್ನ ನೋಡಿ ಅದೇ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿ ನನ್ನ ಮಗಳು ಸೂಸೈಡ್ ಮಾಡ್ಕೊಂಡ್ಲು ಸರ್. ನನ್ನ ಮಗಳಿಗೆ ಸಾಯೋ ವಯಸ್ಸ ಸರ್. ಅಯೋಗ್ರನ ಸುಮ್ನೆ ಬಿಡಬೇಡಿ ಸರ್, ಅವ್ರಿಗೇನಾದ್ರೂ ಮಾಡಿ ಸರ್. ತೇಜಸ್ವಿನಿ ಕೇಸಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗ್ತಾ? ತೇಜಸ್ವಿನಿ ಅವರಪ್ಪ ಕಂಪ್ಲೇಂಟ್ ಕೊಟ್ಟು ಹೋದ್ಮೇಲೆ ಸರ್ ಗೊತ್ತಾಗಿದ್ದು, ಡಾಲಿ ತಮ್ಮ ಕಾಕ್ರೋಚು ಆ ಹುಡುಗಿಗೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದ ಅಂತ. ಎಲ್ಲಿಂದಿದ್ದು? ರೂಬಿ ರೆಸಾರ್ಟ್ ಸರ್. ಆ ಹುಡುಗಿ ಕೊನೆಯದಾಗಿ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದ ಜಾಗ ಇದೇ ಸರ್. ಆ ಹುಡುಗಿ ಸಾಯೋಕ್ಕಿಂತ ಮೊದಲು ಅಪ್ಲೋಡ್ ಮಾಡಿದ ವಿಡಿಯೋ. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಗೈಸ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ. ನಂಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ.
ಈಚೆ ಎಲ್ಲೂ ಹೇಳಕ್ಕೂ ಆಗ್ತಾ ಇಲ್ಲ. ಯಾರವನು ಜಾಮೂನ್ ರವಿ? ಕಾಕ್ರೋಚ್ ಶಿಷ್ಯ